ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ನಾನಿವತ್ತು ಟೊಮಟೆ ಹಣ್ಣು ಮತ್ತು ಪುದೀನ ಸೊಪ್ಪನ್ನು ಹಾಕಿಬಿಟ್ಟು ಹೇಗೆ ಚಟ್ನಿ ಅಥವಾ ಪಚಡಿಯನ್ನು ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ರುಚಿ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಪುದೀನ ಸೊಪ್ಪಿನ ಸ್ವಾದ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರಿಗೆ ಖಂಡಿತ ಈ ಒಂದು ಚಟ್ನಿ ಇಷ್ಟ ಆಗುತ್ತೆ ಅಂತೇಳಿ ನನಗೆ ಅನಿಸ್ತಾ ಇದೆ. ನಿಮಗೆ ಯಾರು ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಒಂದ್ಸಲ ಮಾಡಿ ನೋಡಿ ನೀವೇ ಹೇಳ್ತೀರಾ. ಅನ್ನ, ಮುದ್ದೆ, ರೊಟ್ಟಿ, ಚಪಾತಿ, ಇಡ್ಲಿ, ದೋಸೆ ಎಲ್ಲದಕ್ಕೂ ಕೂಡ ತುಂಬ ಅಂದರೆ ತುಂಬ ಸೊಗಸಾಗಿರುತ್ತೆ. ಈ ಒಂದು ವಿಡಿಯೋವನ್ನು 1 ನಿಮಿಷದಲ್ಲಿ ಕೂಡ ತೋರಿಸಬಹುದು. ಆಯಿತಾ? ಆದ್ರೆ ನಾನು ಈ ವಿಡಿಯೋನ ತುಂಬ ಲಾಂಗ್ ವಿಡಿಯೋ ಯಾಕೆ ಮಾಡಿದ್ದೀನಿ ಅಂತಂದರೆ, ಹೊಸಬರಿಗೆ ಅನುಕೂಲ ಆಗಲಿ ಅಂತೇಳಿ. ಈಗ ತಾನೇ ಅಡುಗೆ ಕಲಿಯೋರಿಗೆ ಕೆಲವು ಸೂಕ್ಷ್ಮತೆಗಳು ಗೊತ್ತಿರೋದಿಲ್ಲ. ಕಣ್ಣಾರೆ ನೋಡಿದಾಗ ಅವರಿಗೆ ಸುಲಭವಾಗಿ ಅರ್ಥ ಆಗುತ್ತೆ ಅಂತೇಳಿ ನಾನು ಎಲ್ಲದನ್ನು ಕೂಡ ಸೆರೆ ಹಿಡಿದು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ದೊಡ್ಡದಾಗಿದೆ. ಯಾರೂ ಕೂಡ ಬೇಜಾರಾಗಬೇಡಿ. ಇದನ್ನು ಹೇಗೆ ಮಾಡೋದು ಅಂತೇಳಿ ತುಂಬ ಸರಳವಾದ ವಿಧಾನದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಏನೇನು ಹೇಳಿದ್ದೀನಿ ಅದನ್ನು ಚಾಚು ತಪ್ಪದೆ ನೀವು ಮಾಡಿ ಚಟ್ನಿ ತುಂಬ ರುಚಿಯಾಗಿ ಬರುತ್ತೆ. ಬನ್ನಿ ನಮ್ಮ ಅಡುಗೆ ಮನೆಗೆ ಹೋಗೋಣ. ನೋಡಿರಿ ನಾನಿಲ್ಲಿ ಇವತ್ತು ಪುದೀನ ಸೊಪ್ಪು ಮತ್ತು ಟೊಮೆಟೊ ಹಣ್ಣಿಂದು ಪಚಡಿ ಅಥವಾ ಚಟ್ನಿ ಮಾಡೋದಕ್ಕೆ ಒಂದು 5 ಟೊಮೆಟೊ ಹಣ್ಣು ತಗೊಂಡಿದ್ದೀನಿ, ನಾಟಿ ಟೊಮೆಟೊ ಹಣ್ಣು. ಒಂದು ಕಟ್ಟು ಅಂದರೆ ಒಂದು ಸೀವಡಷ್ಟು ಪುದೀನ ಸೊಪ್ಪು ತಗೊಂಡಿದ್ದೀನಿ. ನಿಮಗೆ ತೂಕದ ಲೆಕ್ಕದಾಗೆ ಹೇಳಬೇಕು ಅಂತಂದರೆ ಒಂದು 100 ಗ್ರಾಮು ಅಥವಾ ಒಂದು ಬಿಗಿಯಾಗಿ ಒಂದು ಹಿಡಿ ಒಂದಿಷ್ಟು, ಆಯಿತಾ? ಇದು ಸೊಪ್ಪು ಸೋಸೋದಕ್ಕೆ ಕೈ ಹಂಗೆ ಕರಗೈತೆ ಬೆಳ್ಳು. ಆಮೇಲೆ ಇದೇನು ಕೈ ತೊಳೆದು ವರ್ಷ ಆತೇನೆ ಹೆಂಗಾಗೈತೆ ಅಂದ್ಕೊಬೇಡ್ರಿ. ಇಷ್ಟು ಬೇಕಾಗತ್ತೆ ನೋಡಿರಿ. ನಿಮ್ಮೊಂದು ಕಣ್ಣು ಅಳ್ತಂಗೆ ಒಂದು ಫೋಟೋ ಹೊಡ್ಕೊಬಿಡ್ರಿ ಮೆದುಳಿಗೆ. ಇವಾಗ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಡ್ರಿ, ಸಣ್ಣೂರಿನಲ್ಲೇನೆ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ರಿ. ಇವಾಗ ನೋಡಿರಿ ಇದಕ್ಕೆ ಇಂಥದೊಂದು ಚಮಚದಲ್ಲಿ ಎಷ್ಟು ಶೇಂಗಾ ಬೀಜ ತಗೋತೀನಿ ಅಂತಂದರೆ 1, 2 ಈ ಚಮಚದಲ್ಲಿ 2 ಚಮಚ ಶೇಂಗಾ ಬೀಜ ತಗೊಂಡಿದ್ದೀನಿ. ಜೊತೆಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ, ಗೊತ್ತಾಯ್ತಾ? ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು ಸ್ವಲ್ಪ ಖಾರ ಜಾಸ್ತಿ ತಿಂತೀನಿ, ಹಂಗಾಗಿ ಜಾಸ್ತಿ ತಗೊಂಡಿದ್ದೀನಿ. ನೀವು ಯಾರು ಕಡಿಮೆ ತಿಂತೀನಿ ಅನ್ನೋದಾದರೆ ಕಡಿಮೆ ತಗೊಳ್ರಿ ಅಷ್ಟೇ. ಇದೊಂಚೂರು ಖಾರ ಮುಂದಾಗಿದ್ದರೆ ಚೆನ್ನಾಗಿ ರುಚಿ. ನಾನು ಇದನ್ನು ಸಣ್ಣದನ್ನಲ್ಲೇ ಚೆನ್ನಾಗಿ ಹುರಿತಿರೋದು. ಶೇಂಗಾ ಬೀಜ ಚೆನ್ನಾಗಿ ಹುರಿಬೇಕು. ಆಮೇಲೆ ನಾನು ಮೆಣಸಿನ್ಕಾಯಿನ ಮುರಿದು ಹಾಕಿಲ್ಲ, ಹಂಗೆ ಹಿಡಿ ಹಾಕಿದ್ದೀನಿ. ನೀವು ಬೇಕಾದ್ರೆ ಇದು ಮುರಿದು ಹಾಕಿದರೆ ಸಿಡಿಯಲ್ಲ ಮಕ್ಕೆ. ಹಂಗಾಗಿ ನಿಮ್ಗೆ ಬೇಕು ಅಂತ ನಿಮಗೆ ಚೂರು ರೂಢಿ ಇಲ್ಲ ಅನ್ನೋದಾದರೆ ಈ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಳ್ರಿ. ಯಾಕೆ ಇಲ್ಲಾಂದ್ರೆ ಪಟ್ಟನಂಗೆ ಸಿಡಿತವೆ. ಶೇಂಗಾ ಬೀಜನ ಚೆನ್ನಾಗಿ ಹುರಿಬೇಕು, ಅವಾಗಲೇ ಚಟ್ನಿ ರುಚಿ ಬರೋದು. ಏನಾದ್ರು ನೀವು ಹಸ್ಕ ಮಾಡಿದ್ರಿ ಅಂತಂದರೆ, ಹಸ್ಕ ಹುರಿದ್ರಿ ಅಂತಂದರೆ ಚಟ್ನಿ ರುಚಿ ಬರಲ್ಲ. ಇದು ಚಟ್ನಿ ಇಲ್ಲ ಪಚಡಿ ಯಾವುದಾದ್ರೂ ಕರಿಬೋದು. ಚೆನ್ನಾಗಿ ಹುರಿಬೇಕು. ಮೆಣಸಿನ್ಕಾಯಿ ಚೆನ್ನಾಗಿ ಹದವಾಗಿ ಹುರಿಬೇಕು. ಶೇಂಗಾ ಬೀಜನೂ ಅಷ್ಟೇ ಗರಿ ಆಗೋ ಥರ ಹುರಿಬೇಕು, ಜೊತೆಗೆ ಹುರಿಬೇಕು. ನೀವು ಮತ್ತೆ ನಾವು ಅದು ಬೇರೆ ಇದು ಬೇರೆ ಹುರ್ಕೋಬೋದಾ ಅಂದರೆ ಅದಷ್ಟು ರುಚಿ ಕೊಡೋದಿಲ್ಲ. ಹಾಗಾಗಿ ನಾನಿವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದು ಬಿಸಿಗೆ ಇದರಲ್ಲೇ ಇದೇನು ಬಾಣಲೆ ಕಾದಿರುತ್ತಲ್ಲ ಅದ್ರ ಕಾವಿಗೆ ಇನ್ನೊಂಚೂರು ಮೆತ್ತಗೆ ಆಗ್ತದೆ ಮೆಣಸಿನ್ಕಾಯಿ, ಹಂಗೆ ಬಿಟ್ಟಿದ್ದೀನಿ. ಇವಾಗ ಏನು ಮಾಡಬೇಕು ಅಂತಂದರೆ ಒಂದು ಮಿಕ್ಸಿ ಜಾರ್ ತಗೊಂಡು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಬೇಕು. ಜಾರಿಗೆ ಹಾಕ್ಕೊಂಡು ರುಬ್ಬಬೇಕು. ಹಾಕ್ಕೊಡ್ರಿ ನೀವು ಹಿಂಗೆ. ಆಮೇಲೆ ಇನ್ನೊಂದೇನೋ ಹೇಳೋಣ ಅಂತ ಅಂದ್ಕೊಂಡೆ, ಏನಪ್ಪ ಅಂದರೆ ಕೊಬ್ಬರಿ ಎಣ್ಣೆ ಯಾಕೆ ಬಳಸ್ತೀರಾ ನೀವು? ನಮ್ಮ ದುರ್ಗದವ್ರು ಅಲ್ವಾ, ಕೊಬ್ಬರಿ ಎಣ್ಣೆ ಯಾಕೆ ಬಳಸ್ತೀರಾ ಅಂತ ಕೇಳಿದರು. ನಾನು ಅಡುಗೆಗೆಲ್ಲ ಕೊಬ್ಬರಿ ಎಣ್ಣೆನ ಬಳಸೋದು. ಏನಾರ ಕರಿಯೋದಿದ್ರೆ ಪಕೋಡ, ಕರಿಗಡುಬು ಈ ಥರದ್ದು ಏನಾರ ಇದ್ದರೆ ಮಾಮೂಲಿ ಸೂರ್ಯಕಾಂತಿ ಎಣ್ಣೆನೇ ಬಳಸೋದು. ಈ ಥರ ಅಡುಗೆಗಳಿಗೆಲ್ಲ ಕೊಬ್ಬರಿ ಎಣ್ಣೆ ಬಳಸ್ತೀನಿ. ಏನು ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ಸ್ವಲ್ಪ ತೂಕನ ಒಂದು ಬ್ಯಾಲೆನ್ಸಾಗಿ ಇಡ್ಬೋದು ಅಂತ ನನಗೆ ಅನ್ನಿಸ್ತು. ನನಗೂ ವೈಯಕ್ತಿಕವಾಗಿ ಹಂಗೆ ಅನಿಸಿದ್ರಿಂದ ಅದನ್ನೇ ಬಳಸ್ತಾ ಇದ್ದೀನಿ. ಸೊ ಚೆನ್ನಾಗೂ ಇರುತ್ತೆ ಅಂತೇಳಿ ಅಂತ ನೋಡಿರಿ. ಇವಾಗ ಇದಕ್ಕೆ ಶೇಂಗಾ ಬೀಜ ಮತ್ತು ಹುರಿದಿರೋ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಕೂಡ ನೆನೆಸಿಟ್ಟಿದ್ದೆ, ಆಯಿತಾ? ಒಂದಿಷ್ಟು ಹುಣಸೆ ಹಣ್ಣು ನೆನೆಸಿಟ್ಟಿದ್ದೆ, ಕಾಣಿಸ್ತೈತಲ್ಲ. ಇದನ್ನು ಇದ್ರ ಜೊತೆಗೆ ಹಾಕ್ಕೊಂಡು ಇದನ್ನು ರುಬ್ಕೊಂಡು ಬರ್ತೀನಿ. ನೋಡಿರಿ ಹಿಂಗೆ ಒಂಚೂರು ನುಣ್ಣಿಗೆ ರುಬ್ಬ್ರಿ, ಅಂದರೆ ಒಂದು 95 ಭಾಗ ನುಣ್ಣಗೆ ಹಂಗೆ ರುಬ್ಬ್ರಿ.
ಇದೇನಾದ್ರು ಕೆಲವೊಂದು ಮಿಕ್ಸಿ ಜಾರ್ಗಳು ಚೆನ್ನಾಗಿ ಚೂಪಿಗಿರ್ತವೆ ಬ್ಲೇಡ್ಗಳು, ಅವಾದ್ರೆ ನೀರು ಪಾರು ಏನು ಹಾಕೋಣದು ಬೇಡ. ನಿಮ್ಮ ಏನಾಗ್ತೀರ ಮಂಡಾಗಿದ್ವು ಅನ್ನೋದಾದರೆ, ನಮ್ಮದು ಚೂರು ಮಂಡಾಗಿದೆ, ಒಂದು ತೊಟ್ಟು ನೀರು ಹಾಕ್ಕೊಂಡು ಕೂಡ ರುಬ್ಬೋದು. ಜಾಸ್ತಿ ನೀರು ಹಾಕಿಬಿಟ್ರೆ ಒಂದು ತೊಟ್ಟು ಈ ಥರ ಒಂದು 95 ಭಾಗ ನುಣ್ಣಗೆ ಹಂಗೆ ರುಬ್ಕೊಳ್ರಿ. ಇವಾಗ ಇದನ್ನ ಈ ಕಡೆ ಕೊತ್ತಟ್ಟಿಗಿಡ್ರಿ. ಇವಾಗ ಇದೇ ಬಾಣಲಿಗೆ ಮತ್ತೆ ಒಂದೆರಡು ಚಮಚ ಎಣ್ಣೆ ಹಾಕ್ರಿ. 1 2 ಇನ್ನೊಂದು ಚಮಚ ಹಾಕೋಣ, ಒಂದು 3 ಚಮಚ ಬೇಕು. ಒಂದು 3 ಚಮಚ ಎಣ್ಣೆ ಹಾಕಿ ಎಣ್ಣೆ ಕಾಯ್ತಿದ್ದಂಕಲೇ ಬೆಳ್ಳುಳ್ಳಿ ನೋಡಿರಿ, ಒಂದಿಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಬೆಳ್ಳುಳ್ಳಿ ಹೆಚ್ಚು ಕಡಿಮೆ ನಡೆಯುತ್ತೆ, ಜಾಸ್ತಿ ಇದ್ದರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ನಮ್ಗೆ ಬೆಳ್ಳುಳ್ಳಿ ಅಷ್ಟು ಇಷ್ಟ ಆಗಲ್ಲ ಅಂದರೆ ಕಡಿಮೆ ಹಾಕೊಳ್ರಿ. ಎಣ್ಣೆ ಕಾಯ್ತಿದ್ದಂಕಲೇ ಬೆಳ್ಳುಳ್ಳಿ ಹಾಕ್ರಿ ಅದಕ್ಕೆ. ಆಮೇಲಿಂದ ಇಲ್ಲಿ ನೋಡಿರಿ, ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ನಲ್ಲ, ಒಂದು 5 ಸಣ್ಣ ತೋರಿಸಿದ್ನಲ್ಲ, ಅದನ್ನು ಹಿಂಗೆ ದೊಡ್ಡ ದೊಡ್ಡಕ್ಕೆ ಹೆಚ್ಚಿ ಇದಕ್ಕೆ ಹಾಕ್ಕೊಳ್ರಿ. ಅವೇನು 5 ಟೊಮೆಟೊ ಅಂದ್ರೆ ಇಷ್ಟು ದಪ್ಪ ಇರಲಿಲ್ಲ, ಒಂದು ಇಷ್ಟಿಷ್ಟಿದ್ವು ಅಷ್ಟೇ, ಆಯಿತಾ. ಇವಾಗ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಟೊಮೆಟೊ ಹಣ್ಣಿಂದು ಮ್ಯಾಗ್ಲ ಸಿಪ್ಪೆ ಬಿಡಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಬೇಕು. ಒಂದು ಮುಚ್ಚಳ ಮುಚ್ಚಿ ಬೇಯಿಸ್ರಿ. ಹಾಗೆ ಅವಾಗ ಅನಿಸುತ್ತೆ ಹಿಂಗೆ ಮುಚ್ಚಳ ತೆಗೆದು ಗೋರಾಡ್ತಿರ್ಬೇಕು. ಆಮೇಲೆ ಇದಕ್ಕೆ ಒಂಚೂರು ಉಪ್ಪು ಹಾಕ್ಬೇಕು. ಉಪ್ಪು ಹಾಕೋದ್ರಿಂದ ಇನ್ನೂ ಗಾಢ ಆಗ್ತವೆ ಟೊಮೆಟೊ ಹಣ್ಣು, ಆಯಿತಾ. ಉಪ್ಪು ನೋಡಿ ಹಾಕಿ ಹೇಳ್ರಿ. ಈಗ ಸ್ವಲ್ಪ ಹಾಕಿರಿ, ಕೊನೆಗೆ ರುಬ್ಬೇಕಾದ್ರೆ ಇಂಚೂರು ಬೇಕಾಗುತ್ತೆ, ಆಮೇಲೆ ಇಂಚೂರು ಹಾಕಬೇಕಾಗತ್ತೆ. ನಾನಿವಾಗ ಸಣ್ಣೂರಿ ಇಟ್ಟಿದ್ದೀನಿ. ಇದೇನು ಮಾಗೋದಕ್ಕೇನು ಭಾಳ ಹೊತ್ತಿಡಿಯಲ್ಲ, ಒಂದು 4 ನಿಮಿಷ 3-4 ನಿಮಿಷ ಕಾಲ ಸಿಪ್ಪೆ ಬಿಡೋಕ್ಕೆ ಶುರು ಹಚ್ಕೊಳುತ್ತೆ. ನೋಡಿರಿ, ಇವಾಗ ಚೆನ್ನಾಗಿ ಬೆಂದೈತೆ. ಟೊಮೆಟೊ ಹಣ್ಣಿನ ಸಿಪ್ಪೆನೂ ಬಿಟ್ಟೈತಿ ಇವಾಗ. ನೋಡಿರಿ, ಹಿಂಗೆ ಸಿಪ್ಪೆ ಅಂದರೆ ಹಿಂಗೆ ಸಿಪ್ಪೆ ಬಿಡುತ್ತೆ ಈ ಥರ. ಇಲ್ಲಿವರೆಗೂ ಟೊಮೆಟೊ ಹಣ್ಣು ಬೇಯಬೇಕು. ಇವಾಗ ನೀವೇನು ಮಾಡ್ತೀರಾ ಅಂದರೆ, ಇಲ್ಲಿ ನಾನು ಒಂದು ಸೀವಡಷ್ಟು ಪುದೀನ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ನಿಮಗೆ ಒಂದು ಅಳತೆ ನೋಡಿರಿ, ಬಿಗಿಯಾಗಿ ಹಿಡಿದ್ರೆ ಒಂದು ಇಡೀ ಅಷ್ಟು, ಆಯಿತಾ. ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸಬೇಕು. ನೋಡೋಕೆ ಇಷ್ಟೊಂದು ಐತೆ, ಎಲ್ಲ ಇದ್ರ ಜೊತೆಗೆ ಬೇಯಿತು ಅಂದರೆ ಇಷ್ಟ ಆಗುತ್ತೆ. ಇದನ್ನು ಅಷ್ಟೇ, ಸೊಪ್ಪು ಹಾಕಿದ ಮೇಲೆ ಚೆನ್ನಾಗಿ ಬೇಯಿಸ್ಬೇಕು ಇದ್ರ ಜೊತೆಗೆ, ಆಯಿತಾ. ನಿಮ್ಗೆ ನೋಡ್ಬೇಕಾದ್ರೆ ಜಾಸ್ತಿ ಅನಿಸುತ್ತೆ ಸೊಪ್ಪು, ಪುದೀನ ಸೊಪ್ಪು ಇದೇನಪ್ಪ ಪುದೀನ ಸೊಪ್ಪು ಭಾರಿ ಸ್ಟ್ರಾಂಗ್ ಇರುತ್ತೆ, ಇಷ್ಟೊಂದು ಹಾಕಿದರೆ ತಿನ್ನೋಕ್ಕಾಗುತ್ತಾ ಅಂತ ಅಂದ್ಕೋಬೋದು ನೀವು. ಆದರೆ ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ನಿಮಗೆ ಯಾರ ಟೈಮ್ ಇಲ್ಲ ಅನ್ನೋದಾದರೆ ಚೂರು ಮೀಡಿಯಮ್ ಉರಿ ಇಟ್ಟು ಬೇಯಿಸ್ಕೋಬೋದು. ಇಲ್ಲಪ್ಪ ನಮಗೆ ಟೈಮ್ ಐತೆ ಅನ್ನೋದ್ರೆ ಸಣ್ಣೂರಿನಲ್ಲೇ ಚೆನ್ನಾಗಿದ್ದೀನ ಬೇಯಿಸ್ಬೋದು. ನೋಡಿರಿ ಎಷ್ಟಾಯಿತು, ಬರೀ ಅದ್ರ ಬಿಸಿಗೆ ಇಷ್ಟ ಆಯಿತು. ಇನ್ನೊಟ್ಟತ್ತು ಆದರೆ ಪುದೀನ ಸೊಪ್ಪೆ ಹುಡುಕ್ಬೇಕೇನೋ ಎಲ್ಲಿ ಹೋಗ್ಕೊಂಡೈತಿ ಅಂತೇಳಿ. ಹಾಗೆ ಸೊಪ್ಪೆಲ್ಲ ಚೆನ್ನಾಗಿ ಮಾಗ್ಲಿದ್ರ ಜೊತೆಗೆ. ಇವಾಗ ಇದಕ್ಕೊಂಚೂರು ಅರಿಶಿನ ಪುಡಿ ಹಾಕ್ಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ರಿ. ಪುದೀನ ಸೊಪ್ಪು ಹಾಕಿದ್ಮೇಲೆ ಏನು ಮತ್ತೆ ನೀವು ಪ್ಲೇಟ್ ಮುಚ್ಚಿ ಬೇಯಿಸ್ಬೇಕು ಅಂತಿಲ್ಲ, ಹಂಗೇ ಬಿಟ್ಟು ಬೇಯಿಸ್ಬೋದು. ಯಾಕಂದರೆ ಸೊಪ್ಪೇನು ಗಾಢ ಬೇಯುತ್ತೆ. ಬಟ್ ಸೊಪ್ಪು ಹಾಕಿದ್ಮೇಲೆ ನೀವು ಚೆನ್ನಾಗಿ ಟೊಮೆಟೊ ಹಣ್ಣಿನ ಜೊತೆಗೆ ಸೊಪ್ಪಿನ ಸಾರ ಎಲ್ಲ ಇಳ್ಕೋಬೇಕು. ಟೊಮೆಟೊ ಹಣ್ಣು ಮತ್ತು ಈ ಪುದೀನ ಸೊಪ್ಪಿನ ಸಾರ ಎರಡೂ ಒಂದಾಗಬೇಕು, ಆ ಥರ ಚೆನ್ನಾಗಿ ಬೇಯಿಸ್ಬೇಕು, ಆಯಿತಾ. ಸಾಕು, ಒಂದು 3-4 ನಿಮಿಷಕ್ಕೆ ಅಲ್ಲೇ ಅದು ಮೆತ್ತಗಾಗ್ಬಿಡುತ್ತೆ ಸೊಪ್ಪು. ಆಮೇಲಿಂದ ಸ್ಟವ್ ಆಫ್ ಮಾಡಿರಿ.
ಸ್ಟವ್ ಆಫ್ ಮಾಡಿ ಇವಾಗ ಇಲ್ಲೇ ನಾವು ಮೊದಲಿಗೆ ಹಸಿಮೆಣಸಿಕಾಯಿ ಶೇಂಗಾ ಬೀಜ ಹಾಕಿ ಇದನ್ನು ರುಬ್ಬಿಟ್ಕೊಂಡಿದ್ವಲ್ಲ ಅದಕ್ಕೆ ಇದನ್ನು ಹಾಕಬೇಕು. ಆಯಿತಾ, ಕಾಣಿಸ್ತೈತಲ್ಲ ನಿಮಗೆ? ಇದನ್ನು ಇದಕ್ಕೆ ಹಾಕಿ ತಣ್ಣಗಾದ್ಮೇಲೆ, ಆಯಿತಾ, ಬಿಸಿ ಇದ್ದಂಕಲ್ಲಿ ಹಾಕ್ಬೇಡ್ರಿ. ಮತ್ತು ಆ ಮಿಕ್ಸಿ ಜಾರಿನ ಮುಚ್ಚಳ ಸಿಡಿದು ಬಿಡುತ್ತಂಗೆ ಬಿಸಿಗೆ. ಒಂಚೂರು ತಣ್ಣಗೆ ಅಂದರೆ ಪೂರ್ತಿ ತಣ್ಣಗಾದ್ಮೇಲೆ ಹಾಕಿದ್ರೆ ಏನು ತೊಂದರೆ ಇಲ್ಲ. ನಿಮಗೇನು ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂಚೂರರ ತಣ್ಣಗಾಗಿರ್ಬೇಕು. ಒಂದು 50% ತಣ್ಣಗಾಗಿದ್ದಾಗ ಮಿಕ್ಸಿ ಜಾರ್ ಹಾಕಿಡ್ರಿ, ಅವಾಗ ಏನಾಗಲ್ಲ. ಇದೇ ಸುಡೋದೇ ಹಾಕ್ಬಿಟ್ರಿ ಅಂತಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ, ಅದು ಮುಚ್ಚಳ ಕಿತ್ಕೊಬರುತ್ತೆ. ಇದನ್ನು ನೀವು ಹೆಂಗೆ ರುಬ್ಬಬೇಕು ಅಂತಂದರೆ ಒಂದೇ ಸತಿ ಹಾಕಿ ನುಣ್ಣು ರುಬ್ಕೊಳಂಗಿಲ್ಲ. ಮಿಕ್ಸಿನ ಪಲ್ಸ್ ಮೋಡ್ ಅಂತ ಕರೀತಾರಲ್ಲ, ಅಂದರೆ ಒಂದು ಸತಿ ಆನ್ ಮಾಡೋದು ಒಂದು ಸತಿ ಆಫ್ ಮಾಡೋದು, ಹಂಗೆ ಮಾಡಿಕೊಂಡು ದೊರ್ಗೋವರೆಗೂ ರುಬ್ಕೋಬೇಕಿದ್ನ, ಪೂರ್ತಿ ನುಣ್ಣು ರುಬ್ಬಾರ್ದು. ಇದಕ್ಕೆ ಒಂದು ಚೂರು ಬೆಲ್ಲ ಹಾಕ್ತೀನಿ. ನಿಮಗೆ ಬೆಲ್ಲ ಬೇಡ ಅಂತಂದರೆ ಬೇಡ, ಒಂಚೂರು ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ನೋಡಿ, ಒಂದಿಷ್ಟು ಬೆಲ್ಲ. ಇವಾಗ ನೋಡಿ, ನಾನು ಮಿಕ್ಸಿ ಜಾರಲ್ಲಿ ಈ ಥರ ರುಬ್ಕೊಬಂದಿದ್ದೀನಿ ದೊರ್ಗೋಬರ್ಗನ. ಹಿಂಗಿರ್ಬೇಕು ಒಂಚೂರು, ಗೊತ್ತಾಯ್ತಾ? ಇವಾಗ ಇದಕ್ಕೊಂಚೂರು ಒಗ್ಗರಣೆ ಕೊಡಬೇಕು. ಸಾಸಿವೆ ಜೀರಿಗೆ ಹಾಕಿ, ಒಂದು ಮೆಣಸಿನ್ಕಾಯಿ ಹಾಕಿ, ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟರೆ ಮುಗೀತು ಪಚಡಿ. ಟೊಮಟೊ ಹಣ್ಣು ಮತ್ತು ಇದು ಪುದೀನ ಸೊಪ್ಪಿನ ಪಚಡಿ. ಇವಾಗ ಮತ್ತು ಇದೇ ಬಾಣಲಿಗೆ ಇನ್ನೊಂದು 2 ಚಮಚ ಎಣ್ಣೆ, 2 ಚಮಚನ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ನೋಡಿರಿ, ಇದೇನು ದೊಡ್ಡ ಚಮಚ ಎಲ್ಲ, ಇಷ್ಟ ಐತೆ. ಎಣ್ಣೆ ಕಾದ್ಮೇಲೆ ಒಂದು 4 ಕಾಳು ಸಾಸಿವೆ ಕಾಳು ಹಾಕ್ರಿ. ಸಾಸಿವೆ ಸಿಡಿದ್ಮೇಲೆ ಒಂದು 4 ಕಾಳು ಜೀರಿಗೆ, ಆಮೇಲಿಂದ ಇಲ್ಲೊಂದು ಬ್ಯಾಡಿಗೆ ಮೆಣಸಿನ್ಕಾಯಿನ ಒಂದು 2 ತಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಅದಕ್ಕೆ ಹಾಕ್ರಿ. ಕರ್ಬೇವಿನ ಸೊಪ್ಪು ಹಾಕಿ ಒಂಚೂರು ಹಿಂಗೂರು ಹಾಕ್ರಿ. ಸಾಕು, ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಇವಾಗ ನಾನು. ಇವಾಗ ಇದನ್ನು ತೆಗೆದು ಅದಕ್ಕಾದರೂ ಹಾಕಿ, ಇಲ್ಲ ಅದನ್ನು ತೆಗೆದು ಇದಕ್ಕಾದರೂ ಹಾಕ್ರಿ, ಹೆಂಗೆ ಮಾಡಿದ್ರೂ ಓಕೆ. ಮತ್ತೇನು ಇದನ್ನ ಕುದಿಸೋದೇನು ಬೇಡ. ಇದಕ್ಕೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಒಂದು 2-3 ದಿನ, ಒಂದು 3 ದಿನ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಸಾಕಿಷ್ಟು ನೋಡಿ, ಚಪಾತಿ, ರೊಟ್ಟಿ, ಅನ್ನ, ದೋಸೆ ಎಲ್ಲದಕ್ಕೂ ಭಾಳ ಚೆನ್ನಾಗಿರುತ್ತೆ. ಹಂಗೆ ಏನಾದ್ರು ಒಂಚೂರು ಉಪ್ಪು ನೋಡಿರಿ, ಉಪ್ಪೇನಾದ್ರೂ ಇನ್ನೊಂಚೂರು ಬೇಕು ಅಂತಂದರೆ ರುಚಿ ನೋಡಿ ಇನ್ನೂ ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಗೂರಾಡ್ರೆ ಅಲ್ಲಿ ಸರಿ ಹೋಗುತ್ತೆ. ಸರಿ, ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಮಾಡಿಬಿಟ್ಟು ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ನನಗೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.